ಪರಿಹಾರ ಆಸ್ಪತ್ರೆ ಕೊಡ್ತಾರೋ ಅಥವಾ ಸಂಬಂಧಪಟ್ಟ ಇಲಾಖೆ ಕೊಡ್ತಾರೋ ಗೊತ್ತಿಲ್ಲ, ಅದನ್ನು ಪರಿಹಾರ ನೀಡಬೇಕು. ಫಸ್ಟ್ ಡಿಮಾಂಡು. ಸೆಕೆಂಡ್ ಡಿಮಾಂಡ್ ಏನಂದರೆ, ಈಗ ಮುಂದಿನ ಟ್ರೀಟ್ಮೆಂಟಿಗೆ ಈಗ ಏನು ಪ್ರಾಬ್ಲಮ್ ಆಗಿದೆ, ಮುಂದಿನ ಟ್ರೀಟ್ಮೆಂಟಿಗೆ ಫರ್ದರ್ ಟ್ರೀಟ್ಮೆಂಟಿಗೆ ಎಲ್ಲ ಟ್ರೀಟ್ಮೆಂಟ್ ಅದಕ್ಕೆಲ್ಲ ಆಸ್ಪತ್ರೆ ಅಥವಾ ಇಲಾಖೆ ಕೊಡ್ಬೇಕು. ಮತ್ತು ಮೂರನೇದು ಕಾನೂನು ಪ್ರಕಾರ ವೈದ್ಯಕೀಯ ಇಲಾಖೆ ಪ್ರಕಾರ ಅವ್ರಿಗೆ ಏನು ಶಿಕ್ಷೆ ಆಗಬೇಕು, ಆಸ್ಪತ್ರೆಯವರಿಗೆ ಮತ್ತು ವೈದ್ಯಕೀಯ ಆ ಶಿಕ್ಷೆ ಆಗಬೇಕು. ಮತ್ತು ಈಗ ನಮ್ಮ ಅಧ್ಯಕ್ಷರು ಮಾತಾಡ್ತಿದ್ದಾರೆ ಡಿ.ಎಚ್.ಓ ಜೊತೆ. ಡಿ.ಎಚ್.ಓ ಏನಂದರೆ ಡಿ.ಎಚ್.ಓರು ಒಂದು ವಾರ ನಮಗೆ ಸಮಯ ಕೊಟ್ಟಿದ್ದಾರೆ. ಒಂದು ವಾರದಲ್ಲಿ ಅವರು ಏನಾದರೂ ನಮಗೆ ಕೊಡಲಿಲ್ಲ, ನಾವು ರಾಜ್ಯದಲ್ಲಿ ಉಪವಾಸ ಮಾಡಿ ನಮ್ಮ ವಿಜಯವರಿಗೆ ಕುಟುಂಬರಿಗೆ ನ್ಯಾಯ ಸಿಗುವಂತೆ ನಾವು ಅದಕ್ಕೆ ಶಿಕ್ಷೆ ಆಗಬೇಕು. ಮತ್ತು ನಾವು ಈಗಾಗಲೇ ಮಿನಿಸ್ಟರ್ ಈಗ ಸ್ವಲ್ಪ ಆರಾಮಿರಾಕಿಲ್ಲ ರೀ, ಹೊಟ್ಟೆ ನೋವು ಆಗತ್ತಿತ್ತಂತನ ಒಂದೂವರೆ ವರ್ಷ ಹಿಂದೆ ಅಲ್ಲಿ ಗುರು ಬಸವ ಹಾಸ್ಪಿಟಲ್ ಲೇಡೀಸ್ ಕನ್ಸಲ್ಟೆಂಟ್ ಅದ, ಅವ್ರು ನಮ್ಮ ಕಳಿಸಿದ್ದ. ಅಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ ಚಾಲೂ ಮಾಡಿದ್ವಿ. ಆ ಟ್ರೀಟ್ಮೆಂಟ್ ಚಾಲೂ ಮಾಡಿದ್ಮೇಲೆ ಅವರು ಒಂದು 2-3 ಸರ್ತಿ ಬಂದು ಹೋಗ್ರಿ ಅಂತ 4-5 ಸರ್ತಿ ಹೋಗಿ ಬಂದು ಟ್ಯಾಬ್ಲೆಟ್ ಮೇಲೆ ಕಡಿಮೆ ಆಗಿಲ್ಲ. ಆಮೇಲೆ ಒಂದು ಆಪ್ರೇಷನ್ ಮಾಡೋಣ, ಆಪ್ರೇಷನ್ ಮಾಡೋಣ ಓಕೆ ಮೇಡಮ್ ಮಾಡೋಣ ಅಂದಮೇಲೆ ಒಂದು ಸೋನೋಗ್ರಫಿ ಮಾಡಿಸಿ ಒಂದು ಆಪ್ರೇಷನ್ ಮಾಡಿದ್ರು ಫಸ್ಟ್ ಟೈಮ್. ಆಮೇಲೆ ಒಂದು 2 ತಿಂಗಳು ಟ್ಯಾಬ್ಲೆಟ್ ಇತ್ತು. ಆ ಟ್ಯಾಬ್ಲೆಟ್ ಮುಗಿದ್ಮೇಲೆ ಮತ್ತೆ ಅದಕ್ಕೆ ಪ್ರಾಬ್ಲಮ್ ಚಲೋ ಮತ್ತು ಅವ್ರ ಕಡೆ ಹೋಗಿ ಹಿಂಗೆ ನಾವು ಕೆಲವೊಂದು 1.5 ವರ್ಷದಾಗ ಒಂದು 10 ಸರ್ತಿ ಅವ್ರ ಕಡೆ ಹೋಗ್ಯಾವ, ಕಡಿಮೆ ಆಗಲಿಲ್ಲ. ಮತ್ತು ಈಗ ಲಾಸ್ಟಿಗೆ 2 ತಿಂಗಳು ಹಿಂದೆ ಮೊದಲು ನನ್ನ ಹೆಂಡತಿಗೆ ಭಾಳ ತ್ರಾಸ ಆಗುತ್ತೆ, ಮತ್ತು ಅವ್ರ ಕಡೆನೂ ಹೋಗಿ ಭಾಳ ತ್ರಾಸ ಆಗಿತ್ತು ಮೇಡಮ್. ಮತ್ತು ಅವ್ರಂದ್ರೆ ಮತ್ತೀಗ ದೊಡ್ಡ ಗಾಯ ಆಗೈತಿ.